ವೀಕ್ಷಕರೇ, ಒಂದೇ ಜಿಲ್ಲೆಯಲ್ಲಿ 22,000ಕ್ಕಿಂತ ಹೆಚ್ಚಿನ ಮಹಿಳೆಯರ BPL ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ ಒಂದೇ ದಿನದಲ್ಲಿ. ಸೊ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಯಾವ್ಯಾವ ಜಿಲ್ಲೆಗಳ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ, ಯಾರ್ಯಾರ್ದು ರದ್ದು ಮಾಡ್ತಾ ಇದ್ದಾರೆ, ಸೊ ಈಗ ಯಾಕೆ ಈ ರೀತಿ ಮಾಡ್ತಾ ಇದೆ ಆಹಾರ ಇಲಾಖೆ ಅನ್ನುವಂಥದ್ದು ಸೊ ಬಹಳಷ್ಟು ಕ್ರೂಷಿಯಲ್ ಆಗಿರುವಂಥದ್ದು. ಸೊ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ. ಸೊ ಬಹಳಷ್ಟು ಜನರ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬ ಮನೆಯಲ್ಲಿರುವಂತಹ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ. ಹೊಸ ಹೊಸ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡನ್ನು ಹೊಂದಿದವರು ಅಂತೂ ಬೆಚ್ಚಿ ಬೀಳುವಂತಹ ಮಾಹಿತಿ ಆಗಿರುತ್ತೆ. ಇಲ್ಲಿ ಬಹಳಷ್ಟು ಜನರದು ಅಂದರೆ 4 ವೀಲರ್ ವಾಹನವಾಗಿರಲಿ, ಸೊ 3 ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿ ಆಗಿರಲಿ, IT ರಿಟರ್ನ್ಸ್ ಆಗಿರಲಿ, ಇಂತಹ ಎಲ್ಲ ಮಹಿಳೆಯರ BPL ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ. ಸೊ ಹಾಗಾದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನು ನೋಡೋದು ಹೇಗೆ? ಸೊ ಮತ್ತೆ ಈ ಒಂದು ರೇಷನ್ ಕಾರ್ಡನ್ನು ಯಾವ ಕಾರಣಕ್ಕೆ ರದ್ದು ಮಾಡ್ತಾ ಇದ್ದಾರೆ, ಈಗ ಸದ್ಯದಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿದ್ರೆ ನಿಮಗೆ ರೇಷನ್ ಕೂಡ ಬರಲ್ಲ, ಹಣ ಕೂಡ ಬರಲ್ಲ, ಗೃಹಲಕ್ಷ್ಮಿ ಕೂಡ ಬರಲ್ಲ. ಸೊ ಈ BPL ಹಾಗೂ APL ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಗಳು ಕೂಡ ಸಿಗೋದಿಲ್ಲ. ಸೊ ಬಹಳಷ್ಟು ಮಹತ್ವ ಆಗಿರುವಂತಹ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ನನಗೆ 5 ರಿಂದ 8 ನಿಮಿಷ ಟೈಮ್ ಕೊಡಿ. ಸೊ ಅಷ್ಟರೊಳಗೆ ಎಲ್ಲನೂ ಕೂಡ ತಿಳಿಸ್ಕೊಟ್ಬಿಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ. ಅತಿ ಹೆಚ್ಚಾಗಿ ಎಲ್ಲಿ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಅದನ್ನು ನಿಮಗೆ ಮೊದಲು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮಹಿಳಾ ಫಲಾನುಭವಿಗಳ BPL ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ. ಸೊ ಹಾಗಾದರೆ ಬೆಂಗಳೂರು ನಗರ ನಮ್ಮದೇ ನಾಲ್ಬಿಡಿ ಅಂತ ನೀವೇನು ಹೆಂಗೆ ಕುಂತ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ. ನಿಮ್ಮ ಮನೆಯಲ್ಲಿರುವಂತಹ ಯಾರ್ಯಾರು ಇದ್ದೀರಿ ನೋಡಿ ಸದಸ್ಯರು, ಸೊ ಎಲ್ಲರಲ್ಲಿ ಯಾರಾದರೂ IT ರಿಟರ್ನ್ಸ್ ಮಾಡ್ತಾ ಇದ್ರೆ ಸೊ ಅಂತಹವರ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇದ್ದಾರೆ. ಸೊ ಮುಂದೆ ನೋಡ್ತಾ ಹೋಗೋಣ. ಒಂದೊಂದಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಪಿನ್ ಟು ಪಿನ್ ಮಾಹಿತಿನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ವೀಕ್ಷಕರೇ ಯಾವ ರೀತಿ ರದ್ದು ಮಾಡ್ತಾ ಇದ್ದಾರೆ ಅನ್ನೋದಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಸೊ ಈಗ ಮೊದಲನೇದಾಗಿ ಬೆಂಗಳೂರು ನಗರದಲ್ಲಿ ಹೆಚ್ಚಿನ ಫಲಾನುಭವಿಗಳು ಸಿಗ್ತಾ ಇದ್ದಾರೆ. ಇಲ್ಲಿ ಉಳಿದ ಎಲ್ಲ ಜಿಲ್ಲೆಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ. ಪ್ರತಿದಿನನೂ ಕೂಡ ರದ್ದು ಮಾಡ್ತಾ ಇದ್ದಾರೆ. ನೀವು ಪ್ರತಿದಿನ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಈಗ ರದ್ದಾಗಿದೆ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ತಾ ಹೋದರೆ ನಿಮ್ಮ ತಾಲೂಕಿನಲ್ಲಿನೇ, ನಿಮ್ಮ ಗ್ರಾಮದಲ್ಲಿನ ಅಂಥವ್ರನ್ನೇ ಬಹಳಷ್ಟು ಜನ ಸಿಗ್ತಾರೆ. ಅವರು ನಿಮಗೆ ಪರಿಚಯನೂ ಕೂಡ ಇರ್ಬೋದು. ಸೊ ಅಂತಹ ವ್ಯಕ್ತಿಗಳ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗ್ತಾ ಇದೆ. ಸೊ ಬಹಳಷ್ಟು ಜನರ ಪ್ರತಿನಿತ್ಯ ಪ್ರತಿ ಗಂಟೆಗಳಿಗೂ ಕೂಡ ರದ್ದು ಮಾಡ್ತಲಾಗ್ತದೆ. ಸೊ ನೋಡೋಣ ಯಾವ ರೀತಿಯಾಗಿ ರದ್ದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳೋದಾದ್ರೆ, ಪ್ರತಿಯೊಂದು ಜಿಲ್ಲೆದಲ್ಲಿನೂ ಕೂಡ ರದ್ದು ಮಾಡ್ತಾ ಇದ್ದಾರೆ. ಈ ಜಿಲ್ಲೆದವ್ರದ್ದು ಮಾತ್ರ ರದ್ದು ಮಾಡ್ತಾ ಇದ್ದಾರೆ, ಆ ಜಿಲ್ಲೆದವ್ರದ್ದು ಮಾತ್ರ ರದ್ದು ಮಾಡ್ತಾ ಇದ್ದಾರೆ ಅಂತ ಅನ್ನೋ ಹಾಗಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ರದ್ದು ಮಾಡಲಾಗ್ತಾ ಇದೆ. ಹಾಗಾದರೆ ಯಾವ ರೀತಿಯಾಗಿ ಕಾರಣ ಇದಾವೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ. ಈಗ ಒಂದೇ ಮನೆಯಲ್ಲಿ 2 ಅಥವಾ 3 ರೇಷನ್ ಕಾರ್ಡ್ ಹೊಂದಿರ್ತಾರೆ. ಈಗ ನೋಡಿ, ಈಗ ತಂದೆ ತಾಯಿಗೆ 1 2 3 ಮಂದಿ ಮಕ್ಕಳು ಇರ್ತಾರೆ ಅಂತ ಅನ್ಕೊಳ್ಳಿ. ಸೊ ಅವ್ರದ್ದು ಬೇರೆ ಬೇರೆ ಡಿವೈಡ್ ಮಾಡಿಕೊಂಡು ರೇಷನ್ ಕಾರ್ಡನ್ನು ಮಾಡಿರ್ತಾರೆ. ಸೊ ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಪಡಿಲಿಕ್ಕೆ ಅಥವಾ ಯಾವುದೇ ಒಂದು ಯೋಜನೆ ಆಗಿರಲಿ, ಅಥವಾ ನಮಗೆ ಸಪ್ರೇಟಾಗಿ ಇರಲಿಪ್ಪ ಅಂತ ಹೇಳ್ಕೊಂಡು ಒಂದು ಸಪ್ರೇಟ್ ಮಾಡ್ಕೊಂಡಿರ್ತಾರೆ. ಅಥವಾ ಅಂದ್ರೆ ಅಜ್ಜ ಐದು ಒಂದು ಬೇರೆ ರೇಷನ್ ಕಾರ್ಡು, ಒಬ್ಬ ಮಗಂದು ಬೇರೆ ರೇಷನ್ ಕಾರ್ಡು, ಇನ್ನೊಬ್ಬ ಮಗಂದು ಬೇರೆ ರೇಷನ್ ಕಾರ್ಡು, ಈ ರೀತಿಯಾಗಿ ಒಂದು 3 ರೇಷನ್ ಕಾರ್ಡು ಇರ್ತದೆ. ಅದು ಒಂದೇ ಮನೆಯಲ್ಲಿ ಇರ್ತೀರಾ, ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಾ ನೀವು. ಸೊ ಅಂಥವ್ರದ್ದು ಏನಾಗುತ್ತೆ ಅಂದರೆ ಟೋಟಲ್ ಆಗಿ 3 ರೇಷನ್ ಕಾರ್ಡ್ಗಳಾಗ್ತವೆ. ಆ ಒಂದೇ ಮನೆಯಲ್ಲಿ ವಾಸವಾಗಿದ್ದರೂ ಸಹಿತ 3 ರೇಷನ್ ಕಾರ್ಡ್ ಮಾಡಿಸಿದ್ದೆ ಆದರೆ ನಿಮ್ಮ 2 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಸೊ ಅವ್ರಿಗೆ ಗೊತ್ತಾಗುತ್ತೆ, ನೀವು ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ. ಸೊ ಎಲ್ಲ ಕೂಡ ಒಂದು ಕೃಷಿ ಇಲಾಖೆ ಆಗಿರಲಿ, ಆ ಒಂದು ಆಹಾರ ಇಲಾಖೆ ಆಗಿರಲಿ, ಕಂದಾಯ ಇಲಾಖೆ ಆಗಿರಲಿ, ಎಲ್ಲ ಕಡೆಯಿಂದ ಕೂಡ ಮಾಹಿತಿ ತೆಗೆದುಕೊಳ್ತಾರೆ. ಸೊ ಎಲ್ಲನೂ ಕೂಡ ತೆಗೆದುಕೊಂಡು ಸೊ ಈ ರೀತಿ ಸ್ಟೆಪ್ಪನ್ನು ನೀವು ಕೈಗೊಳ್ತಾರೆ ಅವರು. ಸೊ ನೋಡ್ಕೋತಾರೆ. ಮೊದಲನೇದಾಗಿ ಅಲ್ಲಿಂದ 2 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿಬಿಡ್ತಾರೆ. 1 ರೇಷನ್ ಕಾರ್ಡ್ ಉಳಿಸ್ತಾರೆ. ಅಲ್ಲಿ ನಿಮ್ಮ ಹೆಸರುಗಳನ್ನು ಸೇರ್ಪಡೆ ಮಾಡ್ಕೋಬೇಕು. ಉಳಿದ 2 ಏನಿರ್ತಾರಲ್ಲ, ತಂದೆ ತಾಯಿದೇನು ಅದು ರೇಷನ್ ಕಾರ್ಡ್ ಇರುತ್ತಲ್ಲ, ಅಲ್ಲಿನೇ ನಿಮ್ಮ ಹೆಸರುಗಳನ್ನು ಸೇರ್ಪಡೆ ಮಾಡ್ಕೋಬೇಕಾಗತ್ತೆ. ಸೊ ಅಂತಹ ಪರಿಸ್ಥಿತಿ ಬರುತ್ತೆ. ಇನ್ನು ಆ ಒಂದು ಕಾರಣ ಆದರೆ ಆ ಒಂದು ಕಾರಣಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ಸೊ ನೀವು ಬೇರೆ ಬೇರೆ ಮನೆಯಲ್ಲಿ ಇದ್ಕೊಂಡು, ಅಂದರೆ ನೀವು ಅಣ್ಣ ತಮ್ಮಂದಿರ್ತಾರ, ನಿಮ್ಮ ತಂದೆ ತಾಯಿ ಬೇರೆ ಕಡೆ ಇರ್ತಾರೆ, ಸೊ ಈ ರೀತಿ ಇರುತ್ತಲ್ವಾ. ಸೊ ನಿಮ್ಮ ಬೇರೆ ಬೇರೆ ಮನೆ ಇದ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಇದ್ರೆ ನಡೆಯುತ್ತೆ. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಬೇರೆ ಒಂದೇ ಗ್ರಾಮದಲ್ಲಿ ಇರಿ, ಒಂದೇ ಒಂದು ಏರಿಯಾದಲ್ಲಿ ಬೇರೆ ಬೇರೆ ಮನೆಯಲ್ಲಿದ್ದರೆ ನಡೆಯುತ್ತೆ. ಆದರೆ ಒಂದೇ ಮನೆಯಲ್ಲಿ ಇಟ್ಕೊಂಡು ಸೊ 2 3 ರೇಷನ್ ಕಾರ್ಡ್ ಮಾಡ್ಕೊಂಡಿದ್ರು ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ಒಂದಾಯ್ತಲ್ವಾ. ಸೊ ಈಗ ಎಂತಹ ಒಂದು ಕಾರಣಕ್ಕಾಗಿ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಆಲ್ರೆಡಿ ನಿಮಗೆ ಒಂದು ಸ್ವಲ್ಪ ಗೊತ್ತಿರ್ಬೋದು. ಆದರೆ 4 ವೀಲರ್ ವಾಹನದಾರರಿಗೆ ಬಹಳಷ್ಟು ಕನ್ಫ್ಯೂಷನ್ ಉಂಟಾಗಿದೆ. ಸೊ ಯಾಕಂದರೆ ಅವರು ಅಲ್ಲಿ ರಿಜಿಸ್ಟರ್ ಮಾಡುವಾಗ ಏನು ರಿಜಿಸ್ಟರ್ ಮಾಡಿರ್ತೀರ ಅದು ಮುಖ್ಯವಾಗಿರುವಂಥದ್ದು. ಓಕೆ, ನೀವು ಮನೆ ಬಳಕೆಗೆ ಯೂಸ್ ಮಾಡ್ತಾ ಇಲ್ಲ, ನೀವು ದಿನನಿತ್ಯದ ಒಂದು ಉದ್ಯೋಗಕ್ಕಾಗಿ ಬಳಸ್ತಾ ಇದ್ದೀರ ಅಂತ ಅನ್ಕೊಳ್ಳಿ. ಆದರೆ ಅಲ್ಲಿ ರಿಜಿಸ್ಟರ್ ಯಾವ ರೀತಿ ಮಾಡಿರ್ತೀರ ಆ ಒಂದು ಸಾರಿಗೆ ಇಲಾಖೆಯಲ್ಲಿ, ಸೊ ಅದು ಮುಖ್ಯವಾಗಿರುತ್ತೆ. ಸಾರಿಗೆ ಇಲಾಖೆಯಲ್ಲಿ ಏನಾದರೂ ವೈಟ್ ಬೋರ್ಡ್ ಕಾರಣ ಅಂತ ನೀವು ನೋಂದಣಿ ಮಾಡಿಕೊಂಡು ನೆಕ್ಸ್ಟು ನೀವು
ನಿಮ್ಮ ಬಾಡಿಗೆ ಮಾಡ್ತಿರ್ತೀರಲ್ಲ, ದಿನನಿತ್ಯ ಒಂದು ಸಂಬಳವನ್ನು ಪಡಿಲಿಕ್ಕೆ, ದಿನನಿತ್ಯ ಒಂದು ಸಂಸಾರವನ್ನು ಸಾಗಿಸ್ಲಿಕ್ಕೆ, ಉದ್ಯೋಗವನ್ನು ಮಾಡಲಿಕ್ಕೆ ಅಂತ ನೀವು ತೆಗೆದುಕೊಂಡ ಕಾರ್ನ ಇರುತ್ತೆ. ಆದರೆ ಅದು ನೀವು ವೈಟ್ ಬೋರ್ಡ್ ಕಾರ್ ಅಂತ ಬರ್ಸಿದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ಯಾಕಪ್ಪ ಅಂದರೆ ವೈಟ್ ಬೋರ್ಡ್ ಕಾರ್ ಅಂತ ರಿಜಿಸ್ಟರ್ ಆಗಿರುವಂತಹ ಒಂದು ಕಾರ್ಗಳ BPL ರೇಷನ್ ಕಾರ್ಡು ಇರೋದಿಲ್ಲ. ಸೊ BPL ರೇಷನ್ ಕಾರ್ಡು ಯಾರ ಹತ್ರ ಇರುತ್ತೆ ಅವ್ರ ಹತ್ರ ಏನಾದರೂ ವೈಟ್ ಬೋರ್ಡ್ ಕಾರ್ ಅಂತ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ವೈಟ್ ಬೋರ್ಡ್ ಕಾರ್ ಅಂದರೆ ಏನು ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಮನೆ ಬಳಕೆಗೆ ಆಗಿ ಯೂಸ್ ಮಾಡುವಂತಹ, ಸ್ವಂತ ಉಪಯೋಗಕ್ಕಾಗಿ ಯೂಸ್ ಮಾಡುವಂತಹ ಕಾರ್ಗೆ ವೈಟ್ ಬೋರ್ಡ್ ಕಾರ್ ಅಂತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಕಾರ್ ಬರುತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಂತ. ಸೊ ಯೆಲ್ಲೋ ಬೋರ್ಡ್ ಕಾರ್ ಅಂತ ನೀವು ಏನಾದರೂ ನೋಂದಣಿ ಮಾಡಿಕೊಂಡು, ಲೋನ್ ತೆಗೆಸ್ಕೊಂಡು, ಒಂದು ನೋಂದಣಿ ಮಾಡಿಕೊಂಡು ಒಂದು ಕಾರ್ನ ಪಡೆದುಕೊಂಡಿರ್ತೀರ, ದಿನನಿತ್ಯ ಉದ್ಯೋಗಕ್ಕಾಗಿ ಬಳಸ್ತಾ ಇರ್ತೀರ. ಸೊ ಅಂಥವರ ರೇಷನ್ ಕಾರ್ಡು ರದ್ದಾಗಲ್ಲ. ಯೆಲ್ಲೋ ಬೋರ್ಡ್ ಕಾರ್ ಯಾರು ತೊಗೊಂಡಿರ್ತೀರ ಅವ್ರದ್ದು ರೇಷನ್ ಕಾರ್ಡ್ ರದ್ದಾಗಲ್ಲ. ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಓಕೆನಾ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತಾನೆ. ಏನೇ ಕನ್ಫ್ಯೂಷನ್ ಇದ್ರೂ ಸಹಿತ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡ್ಬೋದು. ಇನ್ನು IT ರಿಟರ್ನ್ಸ್ ಅಂತೂ ಬಹಳಷ್ಟು 16,000 ಮಹಿಳೆಯರು ಈಗಾಗಲೇ ಸಿಕ್ಬಿದ್ದಿದ್ದಾರೆ. ಸೊ ಬರೀ ಇವರು ಏನು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅರ್ಜಿ ಸಲ್ಲಿಸಿರುವಂಥವ್ರು IT ರಿಟರ್ನ್ಸ್ ಮಾಡ್ತಾ ಇದ್ರು ಸಹಿತ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇರುವಂಥವರ 16,000 ಮಹಿಳೆಯರ ಅರ್ಜಿಯನ್ನು ರಿಜೆಕ್ಟ್ ಮಾಡಿರುವಂಥದ್ದು. ಸೊ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಹಾಗಾದರೆ IT ರಿಟರ್ನ್ಸು, ಆದಾಯ ತೆರಿಗೆ ಯಾರು ಕಟ್ತಾ ಇರ್ತಾರೆ ಅವರೆಲ್ಲರ ರೇಷನ್ ಕಾರ್ಡನ್ನು ಒಂದು ರದ್ದು ಮಾಡ್ತಾ ಇರುವಂಥದ್ದು. ಸೊ ಅದು BPL ಆಗಿದ್ರೆ APLಗೆ ಕನ್ವರ್ಟ್ ಮಾಡ್ತಾರೆ. ಇನ್ನು APLಗೆ ಅರ್ಹರಿರಲಿಲ್ಲಪ್ಪ ಅಂದರೆ APLದಿಂದನೂ ಕೂಡ ತೆಗೆದಾಕ್ಬಿಡ್ತಾರೆ ಒಟ್ಟಾರೆಯಾಗಿ. ಸೊ ಅಂತಹ ಒಂದು ನಿರ್ಧಾರವನ್ನು ಆಹಾರ ಇಲಾಖೆ ತೆಗೆದುಕೊಂಡಿರುವಂಥದ್ದು. ಈಗಾಗಲೇ 12 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರನ್ನು ಒಂದು BPL ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ. ಆಗಿದ್ದೇನೂ ಕೂಡ ಇನ್ನೂ ಹೆಚ್ಚಿನ ಮಹಿಳೆಯರು ಕೂಡ ಸಿಗ್ತಾ ಇದ್ದಾರೆ, ಪ್ರತಿದಿನವೂ ಕೂಡ ಸಿಗ್ತಾ ಇದ್ದಾರೆ ವೀಕ್ಷಕರೇ. ಸೊ ಇನ್ನು ಹಳ್ಳಿಯಲ್ಲಿ ನೀವು 3 ಹೆಕ್ಟರ್ಕ್ಕಿಂತ ಹೆಚ್ಚಿನ ಒಣ ಭೂಮಿ ಇರಲಿ ಅಥವಾ ನೀರಾವರಿ ಭೂಮಿ ಇರಲಿ, ಹೆಚ್ಚಿನ ಭೂಮಿಯನ್ನು ಹೊಂದಿದ್ದಾದರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ನೆಕ್ಸ್ಟ್ ನಗರ ಪ್ರದೇಶದಲ್ಲಿ ಸಿಟಿ ಸೈಡು ಯಾರು 1,000 ಚದರ ಮೀಟರ್ ಅಡಿಯಲ್ಲಿ ಸ್ವಂತ ಮನೆಯನ್ನು, ಮನೆಯಲ್ಲಿ ಬಾಡಿಗೆ ಇದ್ರೆ ನಡೆಯುತ್ತೆ. ಸ್ವಂತ ಮನೆಯಲ್ಲಿ ಯಾರಾದರೂ ವಾಸವಾಗ್ತಾ ಇದ್ದರೆ, ಸ್ವಂತ ಮನೆಯನ್ನು ಹೊಂದಿದ್ರೆ, ವಾಸವಾಗಿರಲಪ್ಪ ಅಂದರೂ ಸಹಿತ ಸ್ವಂತ ಮನೆಯನ್ನು ಹೊಂದಿದ್ರು ಸಹಿತ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗತ್ತೆ. ನೆಕ್ಸ್ಟು ಗೋರ್ಮೆಂಟ್ ಜಾಬ್ ಅಂತೂ ಬಹಳಷ್ಟು ಈಗಾಗಲೇ ಒಂದು ವರ್ಷದ ಹಿಂದೆನೇ 70,000ಕ್ಕಿಂತ ಹೆಚ್ಚಿನ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ ಗೋರ್ಮೆಂಟ್ ಜಾಬ್ ಹೊಂದಿರುವಂಥವ್ರದ್ದು. ಸೊ ಈ ವರ್ಷನೂ ಕೂಡ ಅದೇ ರೀತಿಯಾಗಿ ರದ್ದು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿರುವಂಥದ್ದು 1,20,000ಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯವನ್ನು ಹೊಂದಿರಬಾರ್ದು ಕಣ್ರಿ, ಇದು ಮುಖ್ಯವಾಗಿರುವಂಥದ್ದು. ಸೊ ಯಾರು 1,20,000ಕ್ಕಿಂತ ಹೆಚ್ಚಿನ ಆದಾಯವನ್ನು ವಾರ್ಷಿಕವಾಗಿ ಹೊಂದಿರ್ತೀರಾ ಸೊ ಅವರೆಲ್ಲರದು ಕೂಡ ಒಂದು ರೇಷನ್ ಕಾರ್ಡ್ ಇರುತ್ತಲ್ಲ BPLದು ರದ್ದು ಮಾಡಲಾಗ್ತಾ ಇದೆ. ಸೊ ಅವರು BPLಗಿಂತ APLಗೆ ಕನ್ವರ್ಟ್ ಮಾಡ್ತಾರೆ ಒಂದು, ಇಲ್ಲಪ್ಪ ಅಂದರೆ ರೇಷನ್ ಕಾರ್ಡ್ದಿಂದ ತೆಗೆದಾಕ್ತಾರೆ ಒಂದು. ಓಕೆನಾ. ಇದೇ ರೀತಿಯಾಗಿ ವೀಕ್ಷಕರ BPL ರೇಷನ್ ಕಾರ್ಡು ಬಹಳಷ್ಟು ಅಮೂಲ್ಯವಾಗಿರುವಂಥದ್ದು. ಯಾಕೆ ಈ ಒಂದು BPL ರೇಷನ್ ಕಾರ್ಡೇ ಬೇಕಪ್ಪ ನಮಗೆ ಅನ್ನೋದಾದರೆ, ಇಲ್ಲಿ ನೋಡಿ BPL ರೇಷನ್ ಕಾರ್ಡ್ದಿಂದ ಬಹಳಷ್ಟು ಅನುಕೂಲ ಇದೆ. ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಕಿಡ್ನಿ ಫೇಲ್ಯೂರ್ ಆದರೂ ಸಹಿತ ಫ್ರೀ ಚಿಕಿತ್ಸೆ ಸಿಗ್ತಾ ಇರುತ್ತೆ. ಹೆಚ್ಚಿನ BPL ರೇಷನ್ ಕಾರ್ಡ್ದಿಂದ ಈಗಾಗಲೇ ಆಯುಷ್ಮಾನ್ ಕಾರ್ಡ್ನಲ್ಲಿ ನೋಡ್ಬೋದು, ಕೇಂದ್ರ ಸರ್ಕಾರದಿಂದ ಮೋದಿಯವರಿಂದ ಬಂದಿರೋಂತಹ ಒಂದು ಯೋಜನೆ, ಒಂದು ಆಯುಷ್ಮಾನ್ ಕಾರ್ಡ್ದಿಂದ ಸೊ 5 ಲಕ್ಷದವರೆಗೂ ಕೂಡ ಫ್ರೀಯಾಗಿ ನೀವು ಚಿಕಿತ್ಸೆ ಪಡಿಬೋದು. APL ಕಾರ್ಡ್ ಹೊಂದವರು 3 ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆಯನ್ನು ಒಂದು ಪಡೆಯಬಹುದು. ಇದು ಗೌರ್ಮೆಂಟ್ ಒಂದು ಹಾಸ್ಪಿಟಲ್ ಅಷ್ಟೇ ಅಲ್ಲ, ಒಂದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಕೂಡ ಒಂದು ಅನುಮತಿ ಇರುತ್ತೆ. ಅದಕ್ಕೆ ಆಯಾ ಒಂದು ಹಾಸ್ಪಿಟಲ್ಗಳಿದ್ದಾವೆ, ಅಲ್ಲಿನೇ ಹೋಗಿ ನೀವು ತೋರಿಸ್ಕೋಬೇಕಾಗತ್ತೆ, ಆಗ ಮಾತ್ರ ಫ್ರೀ ಆಗುತ್ತೆ. ಸೊ ಅನ್ನುವಂಥದ್ದು ಒಂದು ರೂಲ್ಸ್ಗಳಿದ್ದಾವೆ. ನೆಕ್ಸ್ಟ್ ಇಲ್ಲಿ BPL ರೇಷನ್ ಕಾರ್ಡು, ಇದರಿಂದ ಕ್ಯಾನ್ಸರು ಇಂತಹ ಒಂದು ಎಲ್ಲ ರೋಗಗಳಿಗೆ ಇಲ್ಲಿ BPL ರೇಷನ್ ಕಾರ್ಡ್ ಯಾರ್ದು ಇರುತ್ತೆ ನೋಡಿ, ಅಲ್ಲಿ ಫ್ರೀಯಾಗಿ ಚಿಕಿತ್ಸೆ ಆಗಿರುತ್ತೆ. ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇರುತ್ತೆ, ಅಥವಾ ಸಾಲನೇ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಸೊ ಈ ರೀತಿ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳು, ಸ್ಕೀಮ್ಸ್ಗಳು BPL ರೇಷನ್ ಕಾರ್ಡ್ದಾರರಿಗೆ ಇರ್ತವೆ. ಯಾಕಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ, ಬಿಲೋ ಪವರ್ಟಿ ಲೈನ್ ಅಂತ ಕರೀತಾರೆ. ಸೊ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅವ್ರ ಹತ್ರ BPL ರೇಷನ್ ಕಾರ್ಡ್ ಇರುತ್ತೆ. ಓಕೆನಾ. ಸೊ ಈ ರೀತಿ BPL ರೇಷನ್ ಕಾರ್ಡ್ ಯೂಸ್ ಆಗ್ತಾ ಇರುತ್ತೆ. ಸೊ ಇಂತಹ BPL ರೇಷನ್ ಕಾರ್ಡನ್ನು ಹೊಂದಿರುವಂತಹ ಮಹಿಳೆಯರನ್ನು ಬಹಳಷ್ಟು ಜನರನ್ನು ತೆಗೆದಾಕಲಾಗ್ತಾ ಇದೆ. ಒಂದು ಗೃಹಲಕ್ಷ್ಮಿನೂ ಸಿಗ್ತಾ ಇಲ್ಲ, ಅನ್ನಭಾಗ್ಯ ಯೋಜನೆ ಹಣ ಸಿಗ್ತಾ ಇಲ್ಲ, ಅನ್ನಭಾಗ್ಯ ಅಕ್ಕಿ ಸಿಗ್ತಾ ಇಲ್ಲ. ಈ ರೀತಿ ಒಂದು BPL ರೇಷನ್ ಕಾರ್ಡ್ ಆದರೆ ಯಾವುದೇ ಯೋಜನೆಗಳು ಕೂಡ ದೊರಕಲ್ಲ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ಇತ್ತು ವೀಕ್ಷಕರೇ. ಲೇಟೆಸ್ಟ್ ಆಗಿ ಅಪ್ಡೇಟ್ ಬರ್ತಾ ಇತ್ತು. 12,000 ಈಗಾಗಲೇ ಮಹಿಳೆಯರನ್ನು ತೆಗೆದಾಕಲಾಗಿದೆ. ಬಹಳಷ್ಟು ಜನ ದಿನನಿತ್ಯ ಸಿಗ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ BPL ರೇಷನ್ ಕಾರ್ಡನ್ನು ಚೆಕ್ ಅಂದರೆ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವೋ ಚೆಕ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಬಹುದು ನಾನು ಮತ್ತೊಂದು ವಿಡಿಯೋದಲ್ಲಿ. ಸೊ ಯಾವ ರೀತಿಯಾಗಿ BPL ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡೋದು ಅನ್ನೋದನ್ನು ಲೈವ್ ಪ್ರೂಫ್ ಆಗಿ ನಿಮ್ಗೆ ತಿಳಿಸ್ತೀನಿ. ಅಂದರೆ ನೀವು ಕೂಡ ನಿಮ್ಮ ಮೊಬೈಲನ್ನೇ ಚೆಕ್ ಮಾಡಿಕೊಂಡು ಸೊ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ನೋಡ್ಕೋಬಹುದು. ಒಂದು, ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನು ಹಾಕೊಂಡು ಚೆಕ್ ಮಾಡ್ಕೋಬಹುದು. ಒಂದು, ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಗ್ರಾಮದಲ್ಲಿರುವಂತಹ ಎಲ್ಲರ ಒಂದು ಲಿಸ್ಟನ್ನು ಕೂಡ ಚೆಕ್ ಮಾಡ್ಕೋಬಹುದು.
ಪ್ರತಿ ತಿಂಗಳದ್ದು ಕೂಡ ಚೆಕ್ ಮಾಡ್ಕೋಬೋದು. ಸೊ ಆ ರೀತಿ ಪ್ರೊಸೆಸಿಂಗ್ ಇರುತ್ತೆ. ಆಹಾರ ಇಲಾಖೆಗೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಲಿಕ್ಕೆ ಬರುತ್ತೆ. ನಿಮ್ಮ ಮೊಬೈಲಲ್ಲೇ ಒಂದು ಸ್ವಲ್ಪ ನೆಟ್ವರ್ಕ್ ಕನೆಕ್ಷನ್ ಅಂದರೆ ನೆಟ್ವರ್ಕ್ ಸ್ಪೀಡ್ ಇದ್ದರೆ ಸಾಕು, ನೀವು ಚೆಕ್ ಮಾಡ್ಕೋಬೋದು. ಒಂದೊಂದು ಸಾರಿ ಸರ್ವರ್ ಇಶ್ಯೂ ಇರುತ್ತೆ, ಅದಕ್ಕೆ ನೆಟ್ವರ್ಕ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನೆಟ್ವರ್ಕು ಸ್ಪೀಡ್ ಇರಬೇಕಾಗುತ್ತೆ, ಅವಾಗ ಮಾತ್ರ ಮೊಬೈಲಲ್ಲಿ ಓಪನ್ ಆಗುತ್ತೆ. ಓಕೆನಾ? ಸೊ ನಿಮಗೆ ನಿಮ್ಮ ಮೊಬೈಲ್ನ ಚೆಕ್ ಮಾಡ್ಲಿಕ್ಕೆ ಬರ್ತಿಲ್ಲಪ್ಪ ಅಂದರೆ ಈಗಾಗಲೇ ನಾನು ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದರೂ ಸಹಿತ ನಿಮಗೆ ಹಿಂದಿನ ವಿಡಿಯೋ ಸಿಗ್ತಾ ಇಲ್ಲ, ನಿಮಗೆ ಚೆಕ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಒಂದು ಸಾರಿ ನೋಡೋಣ, ಚೆಕ್ ಮಾಡಿಸಿ ನಮಗೆ ತಿಳಿಸಿ ಅಂತ ಹೇಳಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನಮ್ಮ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.